ಆಗಿದೆ. ಆದರೂ ಕೂಡ ಇದರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನು ಒಂದು 371J ಅಂತಕ್ಕಂಥ ಏನು ಸವಲತ್ತುಗಳು ಹೋರಾಟದಿಂದ ನಾವೇನು ಪಡ್ಕೊಂಡಿದ್ದೀವಿ, ಯಾರೋ ದಾನದಿಂದ ಧರ್ಮದಿಂದ ಕೊಟ್ಟಿಲ್ಲ ನಮಗೆ. ಏನು ನಮ್ಮ ಜೊತೆಗೇನೆ ಹೈದರಾಬಾದ್ ಸ್ಟೇಟ್ನಲ್ಲಿ ಇರ್ತಕ್ಕಂಥ ಮಹಾರಾಷ್ಟ್ರದ ಜಿಲ್ಲೆಗಳಾಗಿರ್ಬೋದು, ತೆಲಂಗಾಣ ಜಿಲ್ಲೆಗಳಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಏನಂತಲ್ಲ ಎಷ್ಟೋ ವರ್ಷ ಮೊದಲೇ ಈ ವಿಶೇಷ ಸವಲತ್ತು ಏನಂತಾರೆ ಕೊಟ್ಟಿದ್ದಾರೆ. ಆದರೆ ನಮಗೆ ಮಾತ್ರ ಅನೇಕ ದಿನಗಳ ಹೋರಾಟದಿಂದ, ಸತತವಾದ ಹೋರಾಟದಿಂದ ನಮಗೇನಲ್ಲ ಆ ಸವಲತ್ತು ಸಿಕ್ಕಿ ಕೇವಲ ಅಷ್ಟೇ. ಆದರೆ ಅಷ್ಟೊತ್ತಿಗಾಗಲೇ ಈ ನಮ್ಮ ಬೆಂಗಳೂರು ಮೈಸೂರು ಕಡೆಯಲ್ಲವರಿಗೆ ಆಗಲಿ ಅಥವಾ ಇವನ್ ನಮ್ಮ ಬಿಜಾಪುರ ಕಡೆಯಲ್ಲವರು ಅಂದರೆ ಬಿಜಾಪುರ ಕಡೆಯಲ್ಲವರು ಟೋಟಲ್ ಬಂದ್ ಮಾಡೋದಂಗಿಲ್ಲ, ತಾವು ಇದರ ಹೋಗ್ಬೇಕಂತಾರೆ ಸವಲತ್ತಿಗೆ. ಆದರೆ ಬೆಂಗಳೂರು ಮೈಸೂರು ಏನಂದರೆ ಟೋಟಲಿ 370 ಅಂದರೆ ಅಬಾಲಿಷ್ ಮಾಡಿ ತಡೆಬಿಡ್ರಿ ಅಂತಂದೇಳಿ, ಅಂದರೆ ಒಂದು ಭಾಗ ಸವಲತ್ತನ್ನು ಏನಂತರ ಪಡೆದು ಅಭಿವೃದ್ಧಿ ಹೊಂದಲಿಕ್ಕೆ ಇರ್ತದೆ ಅವಕಾಶ ಕೊಡೋಕ್ಕೂ ಕೂಡ ಇವ್ರಿಗೆ ತಯಾರಿಲ್ಲ. ಆದ ಕಾರಣ ನಾವು ಎಲ್ಲರೂ ಏನಂತಾರೆ ಈಗ ಈ 371 ಬಗ್ಗೆ ಎಲ್ಲರಿಗೂ ಮೊದಲನೇದು ಜಾಗೃತಿ ಮೂಡಿಸೋದು. ಎರಡನೇದು ಏನಂತಂದ್ರೆ ಸರ್ಕಾರದ ಮೇಲೆ ಏನಂತಲ್ಲ ನಾವು ಏನೊಂದು ಸರ್ಕಾರಕ್ಕೆ ನಿಷ್ಠುರವಾಗಿ ತೋರಿಸ್ಕೊಡ್ಬೇಕಾಗಿದೆ ಅಂತಂದರೆ ಯಾವುದೇ ಕಾರಣಕ್ಕೆ 371 ಟಚ್ ಮಾಡಕ್ಕೆ ಹೋದ್ರೆ ಅಲ್ಲಿ ಅವರು ಪ್ರಶ್ನೆ ನಾವು ಈಗ ಕಲ್ಯಾಣ ಕರ್ನಾಟಕದ ಬೇರೆ ರಾಜ್ಯವನ್ನೇ ಕೇಳಬೇಕಾದಂಥ ಪ್ರಸಂಗ ಬಂದಿತ್ತು ಅಂತಕ್ಕಂಥ ಎಚ್ಚರಿಕೆಯನ್ನು ಏನಂತಲ್ಲ ನಾವು ಆಡಳಿತ ನಡೆಸುವವರಿಗೆ ಕೊಡಬೇಕಾಗಿದೆ. ಆದ ಕಾರಣ ನಾವೆಲ್ಲರೂ ಕೂಡ ಈ 371 ಸವಲತ್ತು ನಮಗೇನು ಯಾರಾದರೂ ದಾನದಾರರಲ್ಲ, ಸಂವಿಧಾನದಲ್ಲಿ ಅಂಬೇಡ್ಕರ್ ಸಂವಿಧಾನದಲ್ಲಿ ಮೂಲಭೂತವಾಗಿ ಎಲ್ಲೆಲ್ಲಿ ಅಸಮಾನತೆ ಇರ್ತದೆ ಅದನ್ನೇನಂತಲ್ಲ ಸಮಾನತೆಗೆ ತರಲಿಕ್ಕೆ ಸವಲತ್ತು ಕೊಡಬೇಕು ಅಂತಕ್ಕಂಥದ್ದು ಇರ್ತಲ್ಲ ಅವತ್ತಿಗೆ ಮಾಡಿದ್ದದು. ಆ ಕಾನೂನನ್ನು ಇರ್ತಲ್ಲ ಈ ಇವರು ಮತ್ತು ಅದರಲ್ಲಿ ಏನಾದರೂ ಕೂಡ ಯಾವುದೇ ಕಾರಣಕ್ಕೆ ಬರಲಾರ್ದಂಗೆ ನೋಡ್ಕೋಬೇಕು ಮತ್ತು ಸರ್ಕಾರ ಕೂಡ ಈ ಬಗ್ಗೆ ಕ್ಲಾರಿಟಿ ಇರಬೇಕು, ಕ್ಲಿಯರ್ ಇರಬೇಕು. ಯಾವುದೇ ಕಾರಣಕ್ಕೂ ಕಲ್ಯಾಣ ಕರ್ನಾಟಕದ ಸವಲತ್ತುಗಳು ಅಭಿವೃದ್ಧಿ ಹೊಂದುವವರೆಗೂ ನಾವು ಒಂದು ಎಲ್ಲ ಮಟ್ಟಕ್ಕೆ ಏನಂತೆಲ್ಲ ಬರೋವರೆಗೂ ಕೂಡ ಇನ್ನೆಂದೂ ಮುಟ್ಟಂಗಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಅವ್ರ ಮೇಲೆ ಅವ್ರಿಗೆ ಎಚ್ಚರಿಕೆ ಕೊಡೋದು ಆಯಿತು ಮತ್ತು ಸರ್ಕಾರದ ಮೇಲೆ ಒತ್ತಡ ಹೇಳುವ ಉದ್ದೇಶದಿಂದ ನಾವು ಒಂದು 371 ಇದರಲ್ಲಿ ನಾಳೆ 1ನೇ ತಾರೀಕು ನಾವೆಲ್ಲರೂ ಕೂಡ ಪ್ರತಿಭಟನಾ ಸಭೆಯನ್ನು ಏರ್ಪಡಿಸಿದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಕಾಲೇಜಿಗೆ ಏನಕ್ಕೆಲ್ಲ ನಮ್ಮ ತಂಡ ಇವರೆಲ್ಲರೂ ಕೂಡ ಹೋಗಿ ಎಲ್ಲ ಕಾಲೇಜುಗಳಿಗೆ ಏನೆಲ್ಲ ವಿದ್ಯಾರ್ಥಿಗಳಿಗೆ ಇವರನ್ನೆಲ್ಲ ಮನವರಿಕೆ ಮಾಡಿದ್ದಾರೆ. ಸೊ ಅವತ್ತಿನ ದಿನ ಎಲ್ಲ ಸಂಸ್ಥೆಗಳು, ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು, ವಿವಿಧ ಸಂಸ್ಥೆಗಳು, ವರ್ತಕರ ಸಮುದಾಯ ಇರ್ಬೋದು, ಇನ್ನೊಂದು ಬೇರೆ ಬೇರೆ ರೀತಿಯ ಸಂಘಟನೆಗಳಲ್ಲ, ಎಲ್ಲ ಸಂಘಟನೆಗಳು ಕೂಡ ಇದರಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಯಾಗಿ ನಿರೂಪಣೆ ಮಾಡ್ತೀವಿ ಅಂತೇಳಿ ಅವರೆಲ್ಲರೂ ಕೂಡ ಅವರೆಲ್ಲರೂ ಒಳಗೊಂಡೇ ಈ ನಿರ್ಣಯವನ್ನು ಕೈಗೊಂಡಿದ್ದೀವಿ. ಆದ ಕಾರಣ ಅವತ್ತಿನ ದಿನ ಎಲ್ಲರೂ ಕೂಡ ನಾನು ಅಪೀಲ್ ಮಾಡಿ ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ತಾವೆಲ್ಲರೂ ಕೂಡ ದಯವಿಟ್ಟು ಈ ಒಂದು ಪ್ರತಿಭಟನೆಯನ್ನು ಶಾಂತ ರೀತಿಯಿಂದ ಮಾಡೋಣ. ಯಾವುದೇ ಒಂದು ಗಲಭೆ ಏನಿಲ್ಲ ಆಸ್ಪತ್ರೆ ಬೇಡ, ಅಥವಾ ಒತ್ತಾಯವಾಗಿ ಯಾವ್ದಾರಾಗಿ ಮುಚ್ಚಕ್ಕೆ ಹೋಗಲಿ ಅಥವಾ ಯಾವುದು ಬೇಡ. ಎಲ್ಲರೂ ಕೂಡ ವಾಲಂಟಿಯರ್ಲಿ ಎಲ್ಲರೂ ಮಾಡ್ತಾರೆ, ಅವ್ರು ಮುಚ್ಚೋದು ಬಿಡೋದು ಅವರಿಗೆ. ಆದರೆ ಮುಖ್ಯವಾಗಿ ಆ ಪ್ರತಿಭಟನಾ ಸಭೆಯಲ್ಲಿ ನೀವೆಲ್ಲರೂ ಭಾಗವಹಿಸಿ ಅವತ್ತಿನ ದಿನ ನಮ್ಮ ಪ್ರತಿಭಟನೆಯನ್ನು ನಾವು ಈಗೇನಿತ್ತಲ್ಲ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಇದರಲ್ಲಿ ಇನ್ವಾಲ್ವ್ ಆಗ್ತೀವಿ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರಿಗೆ ಇವೆಲ್ಲ ಸುತ್ತಿ ಹೋಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಎಲ್ಲ ಪತ್ರಿಕಾ ಮಿತ್ರರಿಗೆ ನಾನು ಇನ್ನೊಂದು ಅಪೀಲ್ ಮಾಡ್ತೀನಿ. ನೀವು ಕೂಡ ಎಲ್ಲ ನಂಬಾರ್ದವ್ರೆ ದಯವಿಟ್ಟು ಏನು ನಾಳೆ ಸಮಾರಂಭಕ್ಕೆ ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟೇನಿತ್ತಲ್ಲ ಒಳ್ಳೆಯ ಪ್ರಚಾರವನ್ನು ಕೊಡಲಿ, ಒಳ್ಳೆಯ ಕವರೇಜ್ ಕೊಡಲಿ ಅಂತಂದು ಈ ಪತ್ರಿಕಾ ಮಿತ್ರರಿಗೆ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಇನ್ನು ಮುಂದೆ ಇದ್ರ ಬಗ್ಗೆ ಹೋರಾಟದಲ್ಲಿ ಸಕ್ರಿಯ ಪಾತ್ರವನ್ನು ನಮ್ಮ ಜೊತೆಗೆ ವಹಿಸಿದರು. 2013 ನಂತರ ಜನವರಿ 1 ನಾವು ಅಂದ್ಕೊಂಡಿದ್ವಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪ್ರಗತಿ ಅಭಿವೃದ್ಧಿ ಸಾಕಷ್ಟು ವೇಗವಾಗಿ ಆಗ್ತದೆ ಅಂತ. ದೌರ್ಭಾಗ್ಯವಶಾತ್ ಪ್ರತಿಯೊಂದು ಹಂತದಲ್ಲೂ ಈಗ ಶಿಕ್ಷಣಕ್ಕೆ ನಾವು ಸಾಕಷ್ಟು ಬಾರಿ ಪತ್ರಿಕಾಗೋಷ್ಠಿಗಳನ್ನು ಮಾಡಿದಾಗ ಸಾಕಷ್ಟು ಅಂದರೆ ಆ ಸಮಯ ಬಂದಾಗ ಒಂದು ಕೂಗಾಗ್ತಾ ಇದ್ವಿ, ಅದು ತಾತ್ಕಾಲಿಕ ಒಂದು ಪರಿಹಾರ ಅಲ್ಲೇ ಕೊಡ್ತಾ ಇತ್ತು. ಆದರೆ ಸಮಗ್ರವಾಗಿ ಅರ್ಥೈಸಿಕೊಳ್ಳುವಲ್ಲಿ ನಾವು ಆಗಿದ್ವಿ ವರ್ಷಗಳಲ್ಲಿ. ಇತ್ತೀಚಿನ 2024ರಂದು CG ಸೆಂಟ್ರಲ್ ಆಡಿಟ್ ಏನಿರ್ತಕ್ಕ ಕೇಂದ್ರ ಲೆಕ್ಕಪತ್ರ ಪ್ರಗತರು ಕಳೆದ 5 ವರ್ಷಗಳಲ್ಲೂ ಬಾರಿಗೆ ಏನು ಮಾಡಿ ಆಡಿಟ್ ಮಾಡಿದ್ರು. ಅಂದರೆ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಏನು ಮಂಡಳಿಯ ಪ್ರಗತಿಯ ಆಡಿಟ್ ರಿಪೋರ್ಟ್ ಒಂದು 165 ಪೇಜ್ಗಳ ಒಂದು ನಮ್ಮ ಇಡೀ ಕಲ್ಯಾಣ ಕರ್ನಾಟಕದ ಅವಶ್ಯಕ್ಕೆ ಹಿಡಿದಂಥ ಕೈ ಗಣಿತ ನಾನು ಅದನ್ನು ಅಂದ್ಕೊಂಡಿದ್ದೀನಿ. ಕನ್ನಡ ಭಾಷಾಂತರಿಸಲಾಗಿದೆ ನಮ್ಮ ಸಮಿತಿ ವತಿಯಿಂದ. ಮಾಡಿದ್ದು ಎಲ್ಲ ಪತ್ರಕರ್ತ ಮಿತ್ರರಿಗೆ ಮತ್ತು ಲೈಬ್ರರಿಗಳಿಗೆ ಎಲ್ಲ ಒಂದು ಕಾಪಿಯನ್ನು ಕೊಡೋ ಕೆಲಸ ಮಾಡ್ತೀವಿ. ಯಾಕಂದರೆ ಅದರ ಪ್ರತಿ ಪುಟದಲ್ಲಿ ಬಹುಶಃ ನೀವು ಆಶ್ಚರ್ಯ ಆಗ್ಬೋದು, ಪ್ರತಿಯೊಂದು ಪುಟದಲ್ಲಿ ಕಲ್ಯಾಣ ಕರ್ನಾಟಕ 371J ವೈಫಲ್ಯವನ್ನು ತೋರಿಸಿದೆ ಪ್ರತಿ ಪೇಜಲ್ಲಿ.
ಹೈದರಾಬಾದ್ ಕರ್ನಾಟಕದವರು ಮತ್ತು ಹೈದರಾಬಾದ್ ಕರ್ನಾಟಕದ ಅಲ್ಲದವರು ಅನ್ನುವಂಥ ಒಂದು ವಿಷಯವನ್ನು ಕ್ರಿಯೇಟ್ ಮಾಡ್ಕೊಂಡು ನಮ್ಮ ಭಾಗದವರಿಗೆ ಪ್ರಮೋಷನ್ ಇನ್ನೂ ಸಿಕ್ಕಿಲ್ಲ ಅಂತ ನಮ್ಮ ಸ್ನೇಹಿತರು ಇವಾಗ ಹೇಳಿದ್ರು ಸರ್. 5-6 ಜನ ಗೆಳೆಯರು ನಿನ್ನೆ ಪ್ರಮೋಷನ್ ಆಯಿತು. ಅವ್ರು ಹೈದರಾಬಾದ್ ಕರ್ನಾಟಕದವರು, ನಮ್ಮ ಗೆಳೆಯರು ಹೈದರಾಬಾದ್ ಕರ್ನಾಟಕದವರು. ಆದರೆ ಹೈದರಾಬಾದ್ ಕರ್ನಾಟಕದ ಅಲ್ಲದವರು ಅಂತಂದು ಹೇಳ್ಕೊಂಡು ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. 8% ನಮ್ಗೆ ನ್ಯಾಯಯುತವಾಗಿ ಕೊಡಬೇಕಾದದ್ದು ಏನಿದೆಯಲ್ಲ ಅದರಲ್ಲಿ ಸಂಪೂರ್ಣವಾಗಿ ಅನ್ಯಾಯ ಆಗ್ತಾಯಿದೆ. ಬೇರೆ ಬೇರೆ ಜಿಲ್ಲೆಯವರು ಚಿತ್ರದುರ್ಗ, ರಾಯಚೂರು, ಚಿತ್ರದುರ್ಗ, ಮೈಸೂರು ಅಲ್ಲಿವರೆಲ್ಲರೂ ಇಲ್ಲಿ ಬಂದು ನಾವು ಸಭೆ ಮಾಡಿದರೆ 150 ಜನ ಶಿಕ್ಷಕರ ಸಭೆ ಮಾಡಿದರೆ 25 ಜನ ನಮ್ಮೂರವ್ರು ಇರ್ತಾರೆ. ಇನ್ನು ಉಳಿದವರೆಲ್ಲರೂ ಅಲ್ಲೇ ಇರ್ತಾರೆ. ಇಷ್ಟು ನೋಡಿಯೂ ನಮ್ಮ ಬ್ಯಾನ್ ಏನನ್ನೋದು ಸರಿ ನಿಮ್ಗೆ ಅರ್ಥವಾಗಿಲ್ಲ. ನಮ್ಮ ಉದ್ದೇಶ ಏನಂದರೆ ನಿಜಾಮರ ಕಾಲದಿಂದ ಆ ಊರಾಗ ಖಾಲಿ ಆದಂಥ ಹುದ್ದೆ ಆ ಊರಿನಂಗೆ ಕೊಡಬೇಕು. ಆದರೆ ಆ ಊರಲ್ಲಿ ಖಾಲಿ ಆದಂಥ ಹುದ್ದೆ ಬೇರೆಯವರು ಬಂದು ತೊಗೊಳ್ತಾ ಇದ್ದಾರೆ. ಈಗ ಅಧಿಕಾರಿಗಳಿಗೆ ಯಾಕೆ ಅಂದರೆ ಅವ್ರಿಗೆ ಸರಿಯಾದ ಸರ್ಕಾರದ ಡೈರೆಕ್ಷನ್ ಕರೆಕ್ಟ್ ಇದೆ. ಅವ್ರಿಗೆ ಸರ್ಕಾರದ ಆದೇಶಗಳನ್ನು ಸರಿಯಾಗಿ ಅನುಷ್ಠಾನಕ್ಕೆ ತರೋದು ಯಾರಂದರೆ ಅಧಿಕಾರಿ. ಅವ್ರು ಏನು ಮಾಡ್ತಾ ಇದ್ದಾರೆ, ರಾಜಕಾರಣಿಗಳಿಗೂ ದಾರಿ ತಪ್ಪಿಸ್ತಾರೆ, ನಮ್ಮ ಹುಡುಗರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಈ ನಮ್ಮ ಧನರಾಜ್ ಅವರು ಹೇಳಿದ್ರೆ 2002 ನಮ್ಮ ಸ್ನೇಹಿತರು 3 ವರ್ಷ ಮಕ್ಕಳಿಗೆ 371 ಸರ್ಟಿಫಿಕೇಟ್ ಕೊಡಲಿಲ್ಲ. ನಾನು 2-3 ಸಲ AC ಅವ್ರಿಗೆ ಫೋನ್ ಮಾಡಿದೆ. ನಾನು ಅವ್ರ ಅಣ್ಣ ಕೊಟ್ಟಿದ್ದೀರಿ, ನಿಮ್ಗೆ ಯಾಕೆ ಕೊಡ್ತಾ ಇಲ್ಲ ಅಂದರೆ ಸರ್ ಅವ್ರ ಅಣ್ಣಂದನ್ನು ಕ್ಯಾನ್ಸಲ್ ಮಾಡ್ತೀವಿ. ಯಾಕೆ ಕ್ಯಾನ್ಸಲ್ ಮಾಡೋದು? ದಾಖಲೆಗಳು ಅದು ಒಂದೇ ಕೇಳ್ಬೇಕಂತೇನಿಲ್ಲ. ಅವ್ರು ಇಲ್ಲವರೇ ಎತ್ಕೊಂಡು ತಪ್ಪಲಿ ಆದರೆ ಹೇಗೆ? ಅದಕ್ಕೆ ಈ ಮಾಹಿತಿಯನ್ನು 1ನೇ ತಾರೀಕು ಎಲ್ಲ ಸರ್ಕಾರಿ ಕಾಲೇಜು, ಅನುದಾನಿತ ಕಾಲೇಜು, ಅನುದಾನರಹಿತ ಕಾಲೇಜು, ಸಾಹಿತಿಗಳು, ವಿಚಾರವಾದಿಗಳು, ಪಬ್ಲಿಕ್ಕಿಂದು ಹೊಣೆಗಾರಿಕೆ ಭಾಳ ಮುಖ್ಯವಾದದ್ದು. ಇನ್ನೊಂದು ವಿಷಯ ಹೇಳ್ತೀನಿ ನನಗೆ, ನಮ್ಮ ಭಾಗದಲ್ಲಿರುವಂಥ ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿರುವಂಥ ಎಷ್ಟು ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಪಟ್ಟಿ ಮಾಡಬೇಕಾದ್ರೆ ಅಲ್ಲಿರೋರೇ ಇಲ್ಲ, ಕಡಿಮೆ. ಸರ್ಕಾರದಿಂದ ವಂಚನೆ ಆಗೋದಿರಲಿ, ನಮ್ಮವರೇ ನಮ್ಮಿಂದ ವಂಚನೆ ಆಗಿದ್ದಾರೆ. ನನ್ನ ಸ್ನೇಹಿತರು ಭಾಳ ಇದನ್ನ ಹೇಳ್ಕಂತಾರೆ, ಸರ್ ಸರ್ಕಾರದಿಂದ ಸಿಗಲಾಗಿದ್ರು ಸರ್, ಇಲ್ಲೇ ಭಾಳ ಅವಕಾಶ ಅದಾವ ಸರ್. ಎಷ್ಟೋ ಹುದ್ದೆಗಳನ್ನು ಅನ್ಯ ಜಿಲ್ಲೆಗೆ ಹೋಗಿ ಮಾರ್ಕೊಂಡಂಥ ಉದಾಹರಣೆಗಳು ನಮ್ಮ ಭಾಗದಲ್ಲಿ ಇದ್ದಾವೆ. ನಾನು ಉಸ್ತಾದ್ಗ ಧನರಾಜ್ಗೆ ಯಾವಾಗಾದ್ರೂ ಮಾತು ಹೇಳ್ತಿರ್ತೀನಿ ನಾನು. ಮುಂದೆ ಅದು ಒಂದು ದೊಡ್ಡ ಹೋರಾಟ ನಡೀತಿತ್ತು. ಯಾಕೆ ಗೊತ್ತಾ, ಪಕ್ಕದ ಮನೆ ಹಸಿದಿದ್ದಾಗ ಸ್ವಂತ ಮನೆ ಹಸಿದ ಮೊದಲು ನೋಡ್ಬೇಕಲ್ಲ ನಾವು. ಅಂಥವರೆಲ್ಲ ಇವತ್ತು ನಮ್ಮ ಭಾಗದಲ್ಲಿ ರಾಯಚೂರಲ್ಲಿ ಆಯಿತು, ಗುಲ್ಬರ್ಗದಲ್ಲಿ ಆಯಿತು. ಕೆಲವು ನಮ್ಮ ಸ್ನೇಹಿತರು ಸ್ವರಿಗೆ ಹೋಗ್ಯಾರ, ಗೋಲ್ಡ್ ಮೆಡಲಿಸ್ಟ್ ಅವರೆಲ್ಲ. ಅವ್ರಿಗೆ ಇಲ್ಲಿ ಸಿಕ್ಕಿಲ್ಲ ನ್ಯಾಯ, ಅದ್ರಾಗ ಸಿಗಲಿ. ನಾವು ಕೆಲವೊಂದು ಕನ್ನಡಪರ ಸಂಘಟನೆಗಳು ಎಲ್ಲರೂ ಜೈಲಿಗೆ ಹೋಗಿದ್ವಿ ನಾವು ಇದು ಸಂಬಂಧನೇ. ಅವಾಗ ನಮ್ಮ ಶಿವರಾಮಗೌಡರು MP ಆಗಿದ್ರು, ಅವರು ಮತ್ತು ಶಿವರಾಜ್ ತಂಗಡಿಯವರು ಮತ್ತು ನಮ್ಮ ಸುಷ್ಮಾ ಸ್ವರಾಜರು ಎಲ್ಲ ನಿಯೋಗ ತೆಗೆದುಕೊಂಡು ಮಲ್ಲಿಕಾರ್ಜುನ ಖರ್ಗೆ ಹೋಗಿ ಮಾತಾಡಿದ್ದೆವು. ಮಾತಾಡಿ ಮತ್ತು ನಮ್ಮ ಜೊತೆಗೆ ರಜಾಕ್ ಇದ್ರು, ಮತ್ತು ನಮ್ಮ ಇವರು ರಾಘವೇಂದ್ರ ಅವರು ಇದ್ರು. ನಮ್ಮ ಉದ್ದೇಶ ಗೊತ್ತಾ, ಈಗ ನಾವು ತಾಯಿ 10ರಷ್ಟೇ ಮಗುಗೆ ಹಾಲು ಕೊಡೋದು, ಇದ್ರೆ ಕೊಡೋಂಗಿಲ್ಲ. ಅದೇ ರೀತಿ ನಮ್ಮ ಹೋರಾಟ ಕೂಗು ರಾಜ್ಯ ಸರ್ಕಾರಕ್ಕೆ ಮುಟ್ಬೇಕು, ಕೇಂದ್ರ ಸರ್ಕಾರಕ್ಕೆ ಮುಟ್ಬೇಕು ನಾವು. ಯಾಕೆ ಸುಮ್ಮನೆ ಕೂತ್ರೆ ನಮ್ಮ ಮಕ್ಕಳು ಬಹುಶಃ ಹಾಳಾಗೋಗ್ತಾವೆ. ದಯಮಾಡಿ ಈ ಹೋರಾಟ ಮಕ್ಕಳಿಗೋಸ್ಕರ ನಮ್ಮ ಹಿರಿಯರು ಮತ್ತು ನಮ್ಮ ಪಾಲಕರು ಪ್ರತಿಯೊಬ್ಬ ಈಗ 8 ಜಿಲ್ಲಾ ಜನಗಳು ಎಚ್ಚೆತ್ತುಕೊಂಡು ಈ ಹೋರಾಟಕ್ಕೆ ಕೈ ಜೋಡಿಸ್ಬೇಕು. ನಮ್ಮ ಮಕ್ಕಳ ಭವಿಷ್ಯಕ್ಕೆ ಮುಂದೆ ದಾರಿ ಮಾಡ್ಬೇಕಂತೇಳಿ ರಾಜ್ಯ ಸರ್ಕಾರ ಒತ್ತಾಯ ಮಾಡಕತ್ತೀವಿ ನಾವು. ಏನೋ ಹಸಿರು ಅನುಷ್ಠಾನ ಸಮಿತಿಯವರಿಗೆ ಎಚ್ಚರಿಕೆ ಕೊಡಕತ್ತೀವಿ ನಾವು. ನೀವು ಪದೇ ಪದೇ ನಮ್ಮ ಭಾಗಕ್ಕೆ ಏನು ಕೈ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಈ 370 ನಮ್ಮ ಅನುಷ್ಠಾನ ಬಿಟ್ಟು ಪ್ರತ್ಯೇಕ ರಾಜ್ಯಕ್ಕೆ ಹೋಗಲು ದೊರೆಯಬೇಕಾಗತ್ತಂತೇಳಿ ರಾಜ್ಯ ಸರ್ಕಾರ ಎಚ್ಚರಿಕೆ ಕೊಡ್ತೀವಿ ನಾವು. ಜನರು ಎಲ್ಲರೂ ಇದ್ದರು. ಅವ್ರು ಶಿವರಾಮಗೌಡರು ಶಾಸಕರು ಅವ್ರು ಸಾಕಿದ್ರು. ನಾವು ಸಂದರ್ಭದಲ್ಲಿ 30 ಜೆ ಹೋರಾಟ ಮಾಡಿ ನಮ್ಮ 30 ಜೆ ಅಂದರೆ ಉದ್ದಕ್ಕೂ ಶಿಕ್ಷಣ ಎರಡನೇ ಮೇಜರ್ ಅವಕಾಶ ಆಗಿದ್ದು. ಈಗ ಕೇವಲ ಪ್ರತಿಷ್ಠಾನ ವಿರೋಧ ಮಾಡ್ತಾ ಇದ್ದಾರೆ. ನಾವು ಸುಮ್ಮನೆ ಇವತ್ತು ಪ್ರತಿಷ್ಠಾನ ನಾಳೆ ಪ್ರತಿಷ್ಠಾನ ಅಂತ ಹೇಳಿ ವಿರೋಧ ಮಾಡ್ತಾರೆ. ಹಾಗಾಗಿ ವಿಷಯವನ್ನು ವಿಚಾರವಾಗಿ ಸಂಪೂರ್ಣ ಅನುಭವಿಸ್ಬೇಕು ಅಂತೇಳಿ ನಾವು 7 ಜಿಲ್ಲೆಗಳ ಸಂಬಂಧ ಎಲ್ಲರ ಹಂತ ಹಂತವಾಗಿ ಹೋರಾಟಗಳನ್ನು ಮಾಡಲಿಕ್ಕೋಸ್ಕರ ನಾವೆಲ್ಲ ಹೇಳಿದ್ದೇವೆ. ಆ 30 ಜೆ ಎಲ್ಲ ಕನ್ನಡಪತ್ರಗಳು ಸಂಪೂರ್ಣ ಹಂತ ಹಂತವಾಗಿ ಜೆ ಏನು ತೀರ್ಮಾನ ನಾವು ಕನ್ನಡಪತ್ರ ಹೇಳಿದ್ದೀವಿ. ಅದನ್ನು ಅನುಷ್ಠಾನ ವಿರುದ್ಧ ನಮ್ಮ ಇದು ಪ್ರತಿಷ್ಠಾನ ವಿರುದ್ಧ ನಮ್ಮ ನಿರಂತರ ಹೋರಾಟ ಇರ್ತದೆ. ಹಾಗಾಗಿ ಸರ್ಕಾರ ನಮ್ಮ 30 ಜೆ ಹುದ್ದೆ ಮತ್ತು ಶೈಕ್ಷಣಿಕವಾಗಿ ಏನು 30 ಜೆ ಇದೆ ಅದನ್ನು ಸಂಪೂರ್ಣವಾಗಿ ನಮ್ಮ ದೊರಕದೇ ಇದ್ದರೆ ನಾವು ಮುಂದಿನ ಉತ್ತರ ಕರ್ನಾಟಕ ರಾಜ್ಯವನ್ನು ಮತ್ತೆ ಕೂಗು ಯಾವುದೇ ಒಬ್ಬ ಜನಪ್ರತಿನಿಧಿಯಾಗಿ ತಾನು ಅಧಿಕಾರದಲ್ಲಿ ಹಿಂದೆ ಇದ್ದಾಗ ನಮ್ಮ ಜೊತೆಗೆ ಕೂಡ್ತಾರೆ ಹೊರತು ಅಧಿಕಾರದಲ್ಲಿ ಇದ್ದಾಗ ಬರಲ್ಲ. ಇನ್ನೊಂದು ಪಕ್ಷ ಮಾಡಿದ ತಪ್ಪನ್ನು ಭಾಳ ಬೇಗ ಎತ್ತಿ ತೋರಿಸ್ತಕ್ಕಂಥ ಒಂದು ಪಕ್ಷ
ತಾನು ಅಧಿಕಾರಕ್ಕೆ ಬಂದಾಗ ಏನೆಲ್ಲ ಮಾಡ್ತು ಅನ್ನೋದನ್ನು ಪ್ರಶ್ನೆ ಮಾಡ್ಕೊಳ್ತಕ್ಕಂಥದ್ದಿದೆ. ಆಮೇಲೆ ಅವ್ರು ಮಾಡ್ಕೊಳ್ತಾ ಇದ್ದಾಗ ನಾವು ಕೇಳಬೇಕಾಗಿರ್ತದೆ, ಒಂದು ಜವಾಬ್ದಾರಿ ಕೂಡ ನಮ್ದಾಗಿರುತ್ತೆ. ನಮ್ಮಲ್ಲಿ ಏನಾಗಿರ್ತದೆ, ಓಲೈಕೆ, ಜನಪ್ರತಿನಿಧಿಗಳು ಜನಗಳನ್ನ ಓಲೈಕೆ ಮಾಡೋದು, ಜನಪ್ರತಿನಿಧಿಗಳು ಪಕ್ಷಗಳನ್ನು ಓಲೈಕೆ ಮಾಡೋದು. ಈ ಭಾಗದ ಪ್ರತಿನಿಧಿಗಳಾಗಿ ಈ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಕೇಳುವ ಕನಿಷ್ಠ ಸೌಜನ್ಯ ನಾವು ತೋರಿಸ್ಬೇಕು. ಜೊತೆಗೆ ಬಂದಿರತಕ್ಕಂಥ ಅಧಿಕಾರಿಗಳಿಗೆ ನಿರ್ದೇಶನ ಕೊಡ್ತಕ್ಕಂಥ ಒಂದು ಒಂದು ರಾಷ್ಟ್ರವನ್ನು ಹೊಂದಬೇಕಾಗುತ್ತೆ. ನಮಗೇನಾಗಿದೆ, ನನ್ನ ಕೆಲಸ ನಮ್ಮ ಜನಗಳು ಹಂಗೆ ಇದೀವಿ ನಾವು. ನನ್ನ ಮಗನಿಗೆ 371 ಲಾಭ ಆಗುತ್ತೆ ಅನ್ನಂಗಿದ್ರೆ 371 ಬಗ್ಗೆ ಮಾತಾಡ್ತೀವಿ. ನಾವು ಎಲ್ಲಿವರೆಗೆ ಮಾತಾಡಂಗಿಲ್ಲ, ನನ್ನ ಮಗ SLC ಬರೋವರೆಗೂ ಆ ಸರ್ಟಿಫಿಕೇಟ್ ಬಗ್ಗೆ ಮಾತಾಡಂಗಿಲ್ಲ. ನನ್ನ ಮಗನಿಗೆ ನೀಟಲ್ಲಿ ಸೀಟ್ ಸಿಗದೆ ಇದ್ದಾಗ ಅವಾಗ 370 ಬಗ್ಗೆ ಮಾತಾಡ್ತೀವಿ. ಹೋಲ್ 371 ಬಗ್ಗೆ ಮಾತಾಡ್ತಕ್ಕಂಥ ಅವಶ್ಯಕತೆ ಜನಗಳಲ್ಲೂ ಆಗಬೇಕು, ನಮಗೂ ಆಗಬೇಕು. ಆಮೇಲೆ ನಮ್ಮಿಂದ ಆಯ್ಕೆ ಆಗಿರ್ತಕ್ಕಂಥ ಪ್ರತಿಯೊಬ್ಬ ಜನಪ್ರತಿನಿಧಿ, ನಮ್ಮಲ್ಲಿ 40 ಜನ MLAಗಳಿದ್ದಾರೆ ಈ ಭಾಗವನ್ನು ಪ್ರತಿನಿಧಿಸ್ತಕ್ಕಂಥದ್ದು. ಈ ಭಾಗವನ್ನು ಪ್ರತಿನಿಧಿಸಿದ 5 ಜನ MPಗಳಿದ್ದಾರೆ, MLA. ಆಮೇಲೆ MPಗಳು 5 ಜನ ಇದ್ದಾರೆ. ಈ ಎಲ್ಲ ಜನಗಳಿಗೆ ನಾವೇನು ಇವತ್ತು ಶುರು ಮಾಡಿರ್ತಕ್ಕಂಥ 371 ಹೋರಾಟ ಅಲ್ಲ, ವೈಜನಾಥ್ ಪಾಟೀಲ್ ಅವ್ರ ಮುಖಾಂತರ ಶುರುವಾಗಿದೆ. ನಮ್ಗೇನಿಲ್ಲ, ನಮ್ಗೆ ಬೇಕಾಗಿರೋದನ್ನ ಹಕ್ಕನ್ನು ಉಳಿಸ್ಕೋಬೇಕು. ಇದೇ ರೀತಿ ನಮ್ಮ ಜನಪ್ರತಿನಿಧಿಗಳಾಗಲಿ, ಆಳುವ ಸರ್ಕಾರಗಳಾಗಲಿ ಅಥವಾ ವಿರೋಧ ಪಕ್ಷದವರು ನಮ್ಮನ್ನು ಬಳಕೆ ಮಾಡ್ಕೊಳ್ತಾರೆ ನಿರಂತರವಾಗಾದರೆ ಪ್ರತ್ಯೇಕ ರಾಜ್ಯದ ಕೂಗು ಅವಶ್ಯ ಅಲ್ಲ, ಅನಿವಾರ್ಯ ಆಗುತ್ತೆ. ಅದಕ್ಕೂ ಮುಂಚೆ ಎಚ್ಚೆತ್ತುಕೊಂಡ್ರೆ ನಾವು ಹೋರಾಟವನ್ನು ಮಾಡ್ತೀವಿ. ಈ ಮುಖಾಂತರ, ಮಾಧ್ಯಮದ ಮುಖಾಂತರ ಒಂದು ಮನವಿಯನ್ನು ಈ ಭಾಗದ ಶಾಲಾ ಕಾಲೇಜುಗಳಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. SLC ಪಾಸಾಗಿ ಬಂದಿರತಕ್ಕಂಥ ವಿದ್ಯಾರ್ಥಿನ ಅಡ್ಮಿಷನ್ ತಗೋಬೇಕಾದ್ರೆ 371 ಸರ್ಟಿಫಿಕೇಟ್ ತಗೊಳ್ಳಿ ಅಂತ ಅವರು ಒತ್ತಡ ಹಾಕಲೇಬೇಕು. ಯಾಕಂದ್ರೆ ನಮ್ಮಲ್ಲಿ ಅಪಾಯಿಂಟ್ಮೆಂಟಿಗೆ ಆರ್ಡರ್ ಬಂದಾಗ 371 ತರಕ್ಕೆ ಹೋಗ್ತೀವಿ. ಅದು ಘಟಕ್ಕೆ ಬೆಂಕಿ ಇದ್ದಾಗ ಬಾವಿ ತೊಡತಕ್ಕಂಥ ಒಂದು ವಾತಾವರಣ ಇದೆ. ಎಲ್ಲ ಕಾಲೇಜಿನ ಮುಖ್ಯಸ್ಥರುಗಳು ಇನ್ಕಮ್ ಸರ್ಟಿಫಿಕೇಟ್ ಹೆಂಗೆ ತೊಗೊಳ್ಳಿಕ್ಕೆ ಹೋಗ್ತಾರೋ ಅದೇ ರೀತಿ 371 ಸರ್ಟಿಫಿಕೇಟ್ ತೊಗೊಳ್ಳೋದಕ್ಕೆ ಒಂದು ಒತ್ತಡ ಹಾಕಬೇಕು. ವಿಶೇಷವಾಗಿ ನಾಳೆ ನಡೀತಕ್ಕಂಥ 1ನೇ ತಾರೀಕಿನ ಹೋರಾಟಕ್ಕೆ ಇದು ಪ್ರತಿಭಟನೆ. ಈ ಪ್ರತಿಭಟನೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕಂತ ವೇದಿಕೆ ಪರವಾಗಿ ಹಾಗೂ ಅನುಷ್ಠಾನ ಸಮಿತಿ ಪರವಾಗಿ ನಾನು ಮನವಿ ಮಾಡ್ತೇನೆ. ನಮಸ್ಕಾರ. ಅಲ್ಲೇ ನಮ್ಮ ಒಂದು 371 ಜೆ ಇದ್ರ ಬಗ್ಗೆ ಹೇಗೆ ಬಳಸ್ಕೋಬೇಕು, ಮುಂದಿನ ಹೋರಾಟಗಳು ಹೇಗಿರ್ಬೇಕು ಅಂತೇಳಿ ನಮ್ಮೆಲ್ಲ ಹಿರಿಯರು ಅಲ್ಲೇ ಒಂದು ಸಭೆ ಮಾಡ್ತೀವಿ. ದಿನಾಂಕ 1 ಆಗಸ್ಟ್